ಆಲ್ರೆಡಿ ಕಿಶೋರ್ ಅವರು ಬಹಳಷ್ಟು ವಿಷಯಗಳನ್ನ ಹೇಳಿದ್ದಾರೆ. ಸೊ ನನಗೆ ಅಷ್ಟೊಂದು ಕ್ವೆಶನ್ ಬರಲ್ಲ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಸಿನಿಮಾದ ಚಿತ್ರಕಥೆ ಬಗ್ಗೆನೂ ಅಷ್ಟು ಗೊತ್ತಿಲ್ಲ. ಆದರೆ ಒಂದೇ ಒಂದು ಖುಷಿ ಇದೆ, ರಾಮ್ ಪ್ರಸಾದ್ ಸರ್ ಯಾವುದೇ ಚಿತ್ರ ಮಾಡಿದ್ರು ಒಂದು ಒಳ್ಳೆ ಪಾತ್ರನ ನನಗೆ ಕೊಟ್ಟಿದ್ದಾರೆ. ಇದಕ್ಕಿಂತ ಮುಂಚೆನೂ ಕೇಳಿದ್ರಂತೆ, ಬಟ್ ನಂಗೆ ಜ್ಞಾಪಕ ಇಲ್ಲ. ಬಟ್ ಲಂಕೆಯಲ್ಲಿ ನಾನು ಅವ್ರ ಜೊತೆ ಅವ್ರ ಡೈರೆಕ್ಷನಲ್ಲಿ ಅಭಿನಯಿಸುವಂಥ ಅವಕಾಶ ಇತ್ತು. ಸೊ ಈಗ ಈ ಚಿತ್ರದಲ್ಲಿ ಒಂದು ಒಳ್ಳೆ ಪಾತ್ರ ಇದೆ. ಸೊ ದಟ್ಸ್ ಇಟ್. ಥ್ಯಾಂಕ್ ಯು ವೆರಿ ಮಚ್ ರಾಮ್ ಪ್ರಸಾದ್ ಸರ್. ಸರ್ ಇವಾಗ ತಾನೇ ಹೇಳಿದ್ರೆ ಹೇಳಂಗಿಲ್ಲ ಅಂತ ಮತ್ತೆ ಕೇಳಿದ್ರೆ ಹೇಗೆ? ಇಲ್ಲ ಇಲ್ಲ, ಆ ಥರದ್ದೇನಿಲ್ಲ. ಇಟ್ಸ್ ಅ ಪಾಸಿಟಿವ್ ರೋಲ್. ಸಾರಿ, ನೀವು ಡಿಟಾಕ್ಸ್ ನಾವು ಡಿಟಾಕ್ಸ್ ಆಗ್ತಾ ಇದೀವಿ. ಯಾ ಶೋರ್, ಮೇ ಬಿ ನಮ್ಮ ಯೋಚನೆಗಳು ಬದಲಾಗ್ಬೋದು, ಯಾರಿಗೆ ಗೊತ್ತು. ಥ್ಯಾಂಕ್ ಯು ವೆರಿ ಮಚ್. ಈಗ ಏನಂದ್ರೆ ನಾವು ಟೆಕ್ನಾಲಜಿ ಜೊತೆಗೆ ಹೊಂದ್ಕೊಂಡೇ ಹೋಗ್ಬೇಕಮ್ಮ. ಅದಿದೆ, ಅದನ್ನ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಅದನ್ನ ಬಿಟ್ಟು ನಾವು ಮುಂದಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಈ ಹಿಂದೆ ಕೂಡ ಅಷ್ಟೇನೆ ಅದೇ ಥರನೇ ಆಗಿತ್ತು, ಇವಾಗಲೂ ಹಾಗೆ ಆಗುತ್ತೆ, ಮುಂದಕ್ಕೂ ಹಾಗೆ ಆಗುತ್ತೆ. ನಾವು ಟೆಕ್ನಾಲಜಿ ಜೊತೆ ಹೋಗಲಿಲ್ಲ ಅಂತಂದ್ರೆ ನಾವು ಮುಂದುವರಿಯಕ್ಕೆ ಆಗೋದೇ ಇಲ್ಲ. ಇಲ್ಲ, ಅದೊಂದು ಬೇರೆ ಕತೆ ಮಾಡ್ತಾ ಇದ್ದಾರೆ. ನನ್ನ ಆತ್ಮೀಯರಾದಂಥ ಪತ್ತಿ ಗುರು ಪ್ರಸಾದ್ ಸರ್ ಆ ಕಥೆನ ಇಟ್ಕೊಂಡು ಮಾಡ್ತಾ ಇದ್ದಾರೆ. ನನ್ನದೇ ಪ್ರೊಡಕ್ಷನ್ ಅಲ್ಲಿ ಅವ್ರು ಮಾಡ್ತಿದ್ದಾರೆ. ಸುಚೇಂದ್ರ ಪ್ರಸಾದ್ ಸರ್ ಅವರ ಆಗಮನವಾಗಿದೆ. ಸರ್, ನನ್ಮೆಯ ಸ್ವಾಗತ ತಮಗೆ. ಸರ್ ದಯವಿಟ್ಟು ಬನ್ನಿ ಸರ್, ಮೇಲೆ ಬನ್ನಿ ಸರ್, ವೇದಿಕೆಗೆ ಬರ್ಬೇಕು ದಯಮಾಡಿ. ಆಕ್ಚುಲಿ ಸುಚೇಂದ್ರ ಪ್ರಸಾದ್ ಸರ್ ಒಬ್ಬರೇ ಬ್ಲೂ ಹಾಕಬಾರ್ದು ಅಂತ ಹೇಳಿ ಅವರು ಅಲ್ಲ ಸರ್. ಥ್ಯಾಂಕ್ ಯು. ಸಿನಿಮಾ ಮಾಡ್ತಿದ್ದೀನಿ, ಬೇರೆ ಸಿನಿಮಾನು ಹಲಗಲ್ಲಿ ಅಂತ ಮಾಡ್ತಿದ್ದೀನಿ. ಬಟ್ ಪ್ರೆಸ್ ಮೀಟ್ ಫಸ್ಟ್. ಸಾರಿ, ಮೂರನೇ ಸಿನಿಮಾ. ಥ್ಯಾಂಕ್ ಯು. ಕೃಷ್ಣ. Express my gratitude towards my producer, director Ram sir, and all the cast, especially Kishore sir and the crew, and the media who are present here currently. So it is an honor to be a part of this remarkable film. So as a costume designer, my object is always to give a character their real and authentic look. So I would like to thank everybody who encouraged me on this journey. Thank you so much sir, Ram sir and Kishore sir and everyone. Thank you. ಎಲ್ಲ ಸೀನಲ್ಲೂ ನೀನು ತೋರಿಸ್ತಿದೀಯ, ಯಾಕೆ ಅದು ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರು. ನನಗೆ ಗೊತ್ತಿಲ್ಲ. ಈಗ ಪಾತ್ರ ಕೊಟ್ಟಿದ್ದಾರೆ, ಆ ಪಾತ್ರನ ನಿಭಾಯಿಸ್ಕೊಂಡು ಹೋಗ್ತಿದ್ದೀವಿ. ಎಲ್ಲ ಈಗ ಹೇಳೋದು ಎಲ್ಲ ಅರ್ಸು ಸರ್, ಗುರುಪ್ರಸಾದ್ ಪತಿ ಎಲ್ಲರೂ ಹೇಳಿದ್ದಾರೆ. ಅದು ಪರವಾಗಿಲ್ಲ, ಕಟ್ ಮಾಡ್ಬೇಕನ್ನೋದ ಕಟ್ ಮಾಡಲೇಬೇಕಾಗತ್ತೆ. ಬಟ್ ಪಾತ್ರ ಕೊಟ್ಟು ಅವಕಾಶ ಕೊಟ್ಟಿದ್ದಕ್ಕೆ ರಾಮ್ ಪ್ರಸಾದ್ ಅವರಿಗೆ ಮತ್ತು ನಿರ್ಮಾಪಕರಿಗೆ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಈ ಸಿನಿಮಾದಲ್ಲಿ CG ಮತ್ತು DI ಕೆಲಸ ನನಗೆ ಒಪ್ಪಿಸಿದ್ದಾರೆ ರಾಮ್ ಪ್ರಸಾದ್ ಸರ್. ನನಗೆ ಈಸ್ ವೆರಿ ಗುಡ್ ಫ್ರೆಂಡ್. ಅಂದರೆ ತುಂಬ ಕ್ರಿಯೇಟಿವ್ ಇರೋ ಒಂದು ಡೈರೆಕ್ಟ್ರು. ಇನ್ನು ಕೆಲಸ ಶುರುವಾಗಿಲ್ಲ, ದಿಸ್ ಓನ್ಲಿ ಸ್ಟಾರ್ಟ್. ಇವಾಗೇನು ನಾವು ಟೈಟಲ್ ಲಾಂಚ್ ಪ್ಲ್ಯಾನ್ ಮಾಡಿದ್ದೀವಲ್ಲ, ಇದು ಜಸ್ಟ್ ಇನಿಷಿಯಲ್ ಸ್ಟೇಜ್ ನಮ್ಮ ಕೆಲಸ. ಇನ್ನೂ ತುಂಬ ಕೆಲಸ ಇದೆ. ಅವ್ರ ಸಪೋರ್ಟ್ ತುಂಬ ಇರುತ್ತೆ ನಮಗೆ. ಥ್ಯಾಂಕ್ ಯು. ಕ್ವಾಟ್ಲೈನು ಕೊಟ್ಟಿದ್ದೀವಿ, ಬನ್ನಿ ಬ್ರದರ್ ಅಂದ್ಕೊಂಡು ತಮಾಷೆ ಮಾಡಿಕೊಂಡು. ಬಟ್ ಸೆಟ್ಟಲ್ಲಿ ಕ್ಯಾಮ್ರಾ ಮುಂದೆ ನಿಂತಾಗ ಅದೇನು ಸೀರಿಯಸ್ನೆಸ್ ಇತ್ತು, ಆ ಸೀರಿಯಸ್ನೆಸ್ ಇತ್ತು. ಹಾಗಾಗಿ ಒಳ್ಳೇದಾಗಲಿ ಬ್ರದರ್, ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗಲಿ. ಬಟ್ ಎಡಿಟರ್ ಆಗಿ ಜಾಸ್ತಿ ಮಾತಾಡಿದ್ದೀನಿ ಅನ್ಸುತ್ತೆ, ತೊಂದರೆ ಇಲ್ಲ. ಮಾಧ್ಯಮದವರು ಟ್ರಿಮ್ ಮಾಡ್ಕೊತಾರೆ, ತೊಂದರೆ ಇಲ್ಲ. ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಕೀಪ್ ರಾಕಿಂಗ್. ಹೀಗೇನೆ ಡಬಲ್ ಪೇಮೆಂಟ್ ಎಲ್ಲ ಕಡೆ ಸಿಗ್ತಾ ಇರಲಿ. ಹೌದಾ, ಮತ್ತೆ ಬಿಟ್ಬಿಡ್ತೀವಾ? ಅವಳಿ. ಥ್ಯಾಂಕ್ ಯು. And sorry for not speaking Kannada. I don't know much of Kannada, so that's why yeah.
Any questions? ಕ್ವೆಶನ್ಸ್ಗಿನ ಒಂದು ರಿಕ್ವೆಸ್ಟ್, ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಕನ್ನಡದಲ್ಲಿ ಮಾತಾಡಬೇಕು. ಓಕೆ? ನನಗೆ ಗೊತ್ತು ಕನ್ನಡ, ಅಂದ್ರೆ ಅಷ್ಟೇನು ಗೊತ್ತಿಲ್ಲ. ಇಷ್ಟು ಮಾತಾಡಿದ್ರೆ ಸಾಕು ಕಂದ, ಕನ್ನಡದ ಕಂದ. ಧನ್ಯವಾದ. ನೀವು ಡಿಟಾಕ್ಸ್ ನೋಡಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ಕಲ್ಕೊಂತೀನಿ. ಧನ್ಯವಾದಗಳು. ನೋಡಿದ್ದೀನಿ. ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಗೆಳೆಯರಾದಂತಹ ರಾಮ್ ಪ್ರಸಾದ್ ಸರ್ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀನಿ. ವಿಶೇಷ ಅಂದರೆ ನಾನು ತೆರೆ ಮೇಲೆ ಕರಿ ಕೋಟು ಕರಿ ಪ್ಯಾಂಟ್ ಹಾಕೊಂಡು ಕಾಣಿಸ್ಕೊಳ್ತಾ ಇದ್ದೆ. ಇವತ್ತೇನು ಅಂದರೆ ಇವರೆಲ್ಲ ಅಂದರೆ ನಮ್ಮ ಚಿತ್ರತಂಡಕ್ಕೆ ದೃಷ್ಟಿ ಆಗಬಾರ್ದು ಅನ್ನೋಂಥ ಉದ್ದೇಶ ಅಂತ ಅನ್ಸುತ್ತೆ ಬಹುಶಃ. ಹಾಗಾಗಿ ದೃಷ್ಟಿ ಆಗಲಾರ್ದು ಅಂತ ಭಾವಿಸ್ಕೊಳ್ತೀವಿ. ಯಾಕಂದರೆ ದೃಷ್ಟಿ ಆಗಬಹುದಾದಂತಹ ಚಿತ್ರವೇ ನಮ್ಮದು, ಅಷ್ಟು ಅತ್ಯದ್ಭುತವಾಗಿದೆ. ತುಂಬ ಹೆಮ್ಮೆ ಅನಿಸುತ್ತೆ ಇಂಥದ್ದೊಂದು ಚಿತ್ರತಂಡದಲ್ಲಿ ನಾನು ಕೂಡ ಪಾತ್ರ ಮಾಡ್ತಿರೋದಕ್ಕೆ. ಇಡೀ ಚಿತ್ರತಂಡಕ್ಕೆ ನನ್ನ ಹೃತ್ಪೂರ್ವಕವಾದಂಥ ಧನ್ಯವಾದ, ಚಿತ್ರತಂಡಕ್ಕೆ ಅಭಿನಂದನೆ. ವಿಶೇಷವಾಗಿ ಆತ್ಮೀಯ ಗೆಳೆಯರಾದಂಥ ನಿರ್ದೇಶಕರಿಗೆ ರಾಮ್ ಪ್ರಸಾದ್ ಸರ್ ಅವ್ರಿಗಂತೂ ನಿಜವಾಗೂ ತುಂಬಾ ಧನ್ಯವಾದಗಳನ್ನು ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ. ನಮಸ್ಕಾರ. ಫಾದರ್ ಜೀಸಸ್ ಕ್ರೈಸ್ಟ್ ಫಾರ್ ಬ್ಲೆಸ್ಸಿಂಗ್ಸ್. ನನ್ನ ಹೆಸರು ಎಲ್ವಿನ್ ಜೋಶ್ವಾ ಅಂತ. ಸೊ ನಾನು ಈ ಸಿನಿಮಾ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದೀನಿ. ಮೇನ್ಲಿ ಅಂದರೆ ನಮ್ಮ ಡೈರೆಕ್ಟರ್ ಸರ್, ಅವರ ಡೈರೆಕ್ಟರ್ ಅನ್ನೋಕ್ಕಲ್ಲ, ಈಸ್ ಅ ಫ್ರೆಂಡ್. ಸೊ ಎಂಟೈರ್ ಪ್ರಾಜೆಕ್ಟ್ ಬಂದು ನಾವು ಒಂದು ಫ್ರೆಂಡ್ಲಿಯಾಗಿ ಮಾಡ್ಕೊಂಡು ಹೋಗಿದ್ದೀವಿ. ಸೊ ತುಂಬ ಚೆನ್ನಾಗಿ ಬಂದಿದೆ. 5 ಸಾಂಗ್ಸ್ ಇದೆ ಈ ಸಿನಿಮಾಲಿ. ಆ್ಯಂಡ್ ಇವತ್ತು ಟೈಟಲ್ ಲಾಂಚ್ಗೆ ಟೈಟಲ್ ಮ್ಯೂಸಿಕ್ ಮಾಡಿದ್ದೀವಿ. ಆ್ಯಂಡ್ ಕಿಶೋರ್ ಸರ್ ದ ಮೇನ್ ಸ್ಟಾರ್ ಕ್ಯಾಸ್ಟ್. ನಾನು ದೊಡ್ಡ ಫ್ಯಾನ್ ಅವ್ರಿಗೆ. ಸರ್ ಜೊತೆ ತುಂಬ ಕಳ್ಕೊಂಡು ಬರ್ತಾ ಇದ್ದೀವಿ ಈ ವರ್ಷದಲ್ಲಿ ವಿತ್ ದ ಜರ್ನಿ. ಥ್ಯಾಂಕ್ ಯು ಸರ್. ಆ್ಯಂಡ್ ಥ್ಯಾಂಕ್ ಯು ದ ಎಂಟೈರ್ ಪ್ರೆಸ್ ಆ್ಯಂಡ್ ಮೀಡಿಯಾ ನಿಮ್ಮ ಸಪೋರ್ಟ್ಗೆ. ಆ್ಯಂಡ್ ಐ ಆಲ್ಸೋ ಲೈಕ್ ಟು ಥ್ಯಾಂಕ್ ಮೈ ಫ್ಯಾಮಿಲಿ, ಮೈ ವೈಫ್ ನಮ್ಮ ಅಣ್ಣ ಸುಧಾಕರ್, ಆ್ಯಂಡ್ ಆಲ್ವೇಸ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಸ್ನೇಹಿತರು. ಆ್ಯಕ್ಚುಲಿ ನಾವು ಅವ್ರು ಕರೆಯೋದು ಬ್ರದರ್ ಅಂತ. ಈ ಚಿತ್ರಕ್ಕೆ ನನ್ನ ಒಂದು ಆರ್ಟಿಸ್ಟು ನೀವು ಒಂದು ಕ್ಯಾರೆಕ್ಟ್ರು ಮಾಡಬೇಕು ಅಂದ್ಬಿಟ್ಟು ಒಂದು ಕ್ಯಾರೆಕ್ಟ್ರಾಗಿ ಕರೀತಾರೆ. ಒಂದು ಸ್ಕೆಡ್ಯೂಲು ಶೂಟಿಂಗ್ ಮುಗಿಸ್ಕೊಂಡು ಬರ್ತೀವಿ ಮಂಗಳೂರಲ್ಲಿ. ತುಂಬ ಟ್ಯಾಂಕ್ ಇನ್ನೆಲ್ಲ ಆಗಿ ಸಿಕ್ಕಾಪಟ್ಟೆ ಬಿಸಿಲೆಲ್ಲ ಹಸಿರ್ತಾರೆ. ಓಕೆ ಫೈನ್, ಅದು ಆರ್ಟಿಸ್ಟ್ ಆದಮೇಲೆ ಎಲ್ಲ ಮಾಡಬೇಕು. ಅದಾದಮೇಲೆ ಒಂದು ಸ್ಕೆಡ್ಯೂಲ್ ಆಯಿತು. ನೆಕ್ಸ್ಟ್ ಸ್ಕೆಡ್ಯೂಲ್ಗೆ ಇನ್ನೊಂದು ಪ್ಲ್ಯಾನ್ ಮಾಡಬೇಕು, ಬನ್ನಿಜಿ ಆಫೀಸ್ಗೆ ಅಂದರು. ಸರಿ ಆಯಿತು ಬ್ರದರ್, ಬರ್ತೀನಿ ಅಂತ ಹೋದೆ. ಆಮೇಲೆ ಹಂಗೆ ಕೇಳ್ತಾ ನಮ್ಮ ಸಿನಿಮಾಗೆ ಒಬ್ಬರು ಎಡಿಟ್ರ್ ಬೇಕು, ಅವ್ರ ನಂಬರ್ ನನ್ನ ಹತ್ರ ಇಲ್ಲ, ಕೊಡ್ತೀರಾ ಅಂದರು. ಅವರು ಟಾಪ್ ಎಡಿಟ್ರೇ. ಕೊಟ್ಟೆ. ಪಾಪ ಹೆಸರು ಬೇಡ, ಕಾಂಪಿಟೇಷನ್ ಆಗುತ್ತೆ, ಬೇಡ. ಅವ್ರ ನಂಬರ್ ಕೊಟ್ಟೆ. ಆಮೇಲೆ ಅವರು ಮಾತಾಡಿದ್ರು ಅವ್ರ ಹತ್ರ. ಮಾತಾಡಾದ್ಮೇಲೆ ಅವ್ರು ತುಂಬ ಬ್ಯುಸಿ ಇದ್ದಾರೆ ಬ್ರದರ್, ಹಿಂಗೆ ಅಂದರು. ಆಮೇಲೆ ಹೇಳಿದ್ರು, ನೀವು ಎಡಿಟಿಂಗ್ ಬಿಟ್ಬಿಟ್ರಾ ಅಂತ. ಯಾವ ನನ್ನ ಮಗ ಹೇಳಿದೆ ಎಡಿಟಿಂಗ್ ಬಿಟ್ಟೆ ನಾನು ಅಂತ ಅಂದೆ. ಆಮೇಲೆ ಹೌದಾ, ಹಂಗಿದ್ರೆ ನೀವೇ ಮಾಡಿಬಿಡಿ ಜಿ ಅಂದೆ. ಓಕೆ, ಹಂಗಿದ್ರೆ ಓಕೆ, ನೋ ಪ್ರಾಬ್ಲಮ್ ಅಂತ ಹೇಳಿ ಹಂಗೆ ಅಲ್ಲಿಂದ ಅಲ್ಲೇ ಆರ್ಟಿಸ್ಟ್ ಇಸ್ಕೊಂಡು ಒಂದು ಅಡ್ವಾನ್ಸನ್ನು ಮಾಡಿಬಿಟ್ಟು ರೈಟ್ ಅಂತ ಆರ್ಟಿಸ್ಟ್ ತೊಗೊಂಡೋಗಿ ಶುರು ಹಚ್ಕೊಂಡ್ವಿ ಎಡಿಟಿಂಗು. ಬಟ್ ಎಡಿಟಿಂಗ್ ನಿಜವಾಗ್ಲೂ ಅದು ಒಂದು ನಾವೇನು ಫಸ್ಟ್ ಒಂದು ರಫ್ ಕಟ್ ಅಂತ ಮಾಡಿದಾಗ ಅಲ್ಲಿ ಆಲ್ಮೋಸ್ಟ್ ಶೂಟಿಂಗಲ್ಲೇ ನೋಡಿದ್ದೆ. ಬಟ್ ಏನು ನಾವು ಫುಟೇಜ್ ಕ್ರ್ಯಾಂಕ್ ಮಾಡಿ ಎಡಿಟ್ ಮಾಡೋಕ್ಕೆ ನೋಡಿದಾಗ ಭಾಳ ಚೆನ್ನಾಗಿತ್ತು. ಬಹುಶಃ ಆಲೇಶ್ ಬಂದಿದ್ದಾರೋ ಇಲ್ವಾ ಗೊತ್ತಿಲ್ಲ, ಇನ್ನು ಕ್ಯಾಮ್ರಾಮ್ಯಾನ್ DOP. ಹೌದಾ? ಕಾರಣಗಳಿಂದ ಬಂದಿಲ್ಲ. ಓಕೆ, ಬೇಗ ಗುಣಮುಖ ಆಗಲಿ ಅವರು. ಅವ್ರದ್ದು ಫೋಟೋಗ್ರಫಿ ಅಂತೂ ಭಾಳ ಚೆನ್ನಾಗಿ ಮೂಡಿ ಬಂದಿದೆ. ನಾನು ರಶ್ ನೋಡಿದ ತಕ್ಷಣ ನಾನು ಯಾವುದೂ ಅಷ್ಟೇ ಒಂದು ಸಾಂಗ್ ಆಗಲಿ ಅಥವಾ ಮತ್ತೊಂದು ಒಂದು ಇಷ್ಟ ಆದರೆ ನಾನು ಇಮಿಡಿಯೇಟ್ ಟೆಕ್ನಿಷಿಯನ್ಗೆ ಫೋನ್ ಮಾಡಿ ಹೇಳ್ತೀನಿ. ಅಂಥದ್ರಲ್ಲಿ ಹಾಲೇಶ್ ಅವರ ಫೋಟೋಗ್ರಫಿ ಭಾಳ ಇಷ್ಟ ಆಯಿತು. ಆಮೇಲೆ ನಮ್ಮ ಬ್ರದರ್ಗೂ ಹೇಳ್ತಿದ್ದೆ, ಸಕ್ಕತ್ತಾಗಿದೆ ಬಿಡಿ ಬ್ರದರ್, ಚಿಂದಿಯಾಗಿದೆ. DI ಬೇಕಾಗಿಲ್ಲ, DI ಆಗದೇ ಹಿಂಗಿದೆ, ಇನ್ನು DI ಆದರೆ ಇನ್ನು ಕಷ್ಟ ಅಂತ ಹೇಗಿರುತ್ತೆ ಅಂತ. ಬಟ್ ಒಬ್ರು ಕಷ್ಟ ಆಗ್ಬಿಡ್ತೀನಿ ಸುಧಾಕರ್ ಅವ್ರಿಗೆ. DI ಬೇಡ ಅಂತಿದ್ದಾರೆ ಅಂದ್ಬಿಟ್ಟು ಬಿಸ್ನೆಸ್ ಹಾಳಾಗ್ಬಿಡ್ತೀನಿ ಅನ್ಕೊಂಡ್ರೆ. ಆಮೇಲೆ ಕಿಶೋರ್ ಸರ್ನು ಒಂದು ಡಿಫ್ರೆಂಟ್ ಯೂನಿಕ್ ಆಗಿ ಕಾಣ್ತಾರೆ. ಯಾಕಂದರೆ ಕಿಶೋರ್ ಸರ್ದು ಒಂದು ಸಿನಿಮಾನು ಕೂಡ ನಾನು ಮಾಡಿದ್ದೀನಿ ಬಿಫೋರ್ ಒಂದು ಎಡಿಟಿಂಗು. ಈ ಇದರಲ್ಲಿ ಒಂದು ಅವ್ರ ಗೆಟಪ್ ಆಗಲಿ, ಆ ಕ್ಯಾರೆಕ್ಟ್ರ್ ಹೇಳೋವಾಗಿಲ್ಲ ನಾನು ಯಾವ ಕ್ಯಾರೆಕ್ಟ್ರು ಅಂತ ಡೈರೆಕ್ಟ್ರು ಹೇಳಿದ್ದಾರೆ. ಆಮೇಲೆ ಆ್ಯಕ್ಚುಲಿ ಟೈಟ್ಲು ಬಂದು ಇದರಲ್ಲಿ ಹೇಳೋ ಆಗಿಲ್ಲ ಅಂತ ಹೇಳಿದ್ದಾರೆ, ಗೊತ್ತು, ಸ್ಕ್ರೀನ್ ಬರುತ್ತೆ. ಬಟ್ ಒಳ್ಳೇದಾಗಲಿ ಇಡೀ ಚಿತ್ರತಂಡಕ್ಕೆ. ಇನ್ನೊಂದು ಖುಷಿ ಏನಂದರೆ ಇದರಲ್ಲಿರೋರು ಎಲ್ಲರೂ 1, 2, 3, 4, 5, 6 ಜನ ಡೈರೆಕ್ಟರ್ಸು. 6 ಜನ ಡೈರೆಕ್ಟರ್ಸನ್ನು ಆ್ಯಕ್ಟ್ ಮಾಡಿಸಿದ್ದಾರೆ. ಒಂದೇ ಕಡೆ ನಿಂತ್ಕೊಳ್ಳೋದಾ? ಬನ್ನಿ. ನಿರ್ದೇಶಕರೆಲ್ಲರೂ ಒಂದೇ ಕಡೆ.
ಈ ಸಿನಿಮಾದಲ್ಲಿ ನೀವು ಆ ಕಡೆ ಹೋಗ್ಬಿಡಿ, ನೀವು ಆರ್ಟಿಸ್ಟು. ಸುಧಾಕರ್ ಅವ್ರ ಜಾಬ್ ಗೊತ್ತಿಲ್ಲ. ಮೊದಲನೇದಾಗಿ ಜೈ ಶ್ರೀರಾಮ್. ಬಂದಿರೋ ಎಲ್ಲ ಮೀಡಿಯಾ ಸೀನಿಯರ್ಸ್ಗೆ, ಸುಬ್ರಿಗೆ ಎಲ್ರಿಗೂ ನಮಸ್ಕಾರ. ಕಿಶೋರ್ ಸರ್ಗೆ, ಸರ್ ಥ್ಯಾಂಕ್ ಯು. ಮೊದಲನೇದಾಗಿ ರಾಮ್ ಪ್ರಸಾದ್ ಸರ್, ನಮ್ಮನ್ನಂಟು ಡಾನ್ಸಿಂದ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ನನ್ನ ಡಾನ್ಸ್ ನೋಡಿ ಅವರ ಸೀನಿಯಾರಿಟಿ ನಾನು ತುಂಬ ಕೇಳ್ಪಟ್ಟಿದ್ದೆ. ಅವಾಗ ಅವ್ರು ಸ್ಟೇಜ್ ಮೇಲಿಂದ ಎಲ್ಲ ಹೇಗೆ ಪಲ್ಟಿ ಹೊಡಿತಾ ಇದ್ರು ಅಂತ. ಸೊ ಅದರಿಂದ ಸ್ಟಾರ್ಟ್ ಆಗಿ ಅವರು ನಾನು ಯಾವಾಗ ಬಾಂಬೆಯಿಂದ ಬಂದು ಅವರ ಫಸ್ಟ್ ಚಿತ್ರಕ್ಕೆ ಆ್ಯಕ್ಚುಲಿ ಕೇಳಿದ್ರು. ಬಟ್ ಕಾರಣಾಂತರದಿಂದ ಹಾಗಕ್ಕಾಗಿರಲಿಲ್ಲ. ಸೊ ಈ ಟೈಮು ಒಂದು ಅದ್ಭುತವಾದ ಒಂದು ಪಾತ್ರ ಕೊಟ್ಟಿದ್ದಾರೆ. ಅದರಲ್ಲಿ ಏನು ಹೇಳೋದು, ಒಂದು ಒಳ್ಳೆ ಫೈಟ್ಸ್ ಇದೆ, ಡಾನ್ಸ್ ಇದೆ. ನನ್ನ ಟ್ಯಾಲೆಂಟಲ್ಲಿ ಏನೇನಿದೆಯೋ ಅದನ್ನು ಪೂರ್ಣವಾಗಿ ಉಪಯೋಗಿಸ್ಕೊಂಡಿದ್ದೇನೆ ಸರ್ ಅಂತಲೇ ಹೇಳ್ಬೋದು. ಅಷ್ಟೇ, ನಥಿಂಗ್ ಮೋರ್ ದನ್ ದಿಸ್. ಸರ್ ಯಾವಾಗ ಆಪರ್ಚುನಿಟೀಸ್ ಕಡಿಮೆ ಆಯಿತಾ ಹೆಸರು ಚೇಂಜ್ ಆಗೋಯ್ತು ಸರ್. ಹ್ಞೂ ಸರ್, ಪರವಾಗಿಲ್ಲ ಸರ್. ಇವಾಗ ಆ್ಯಕ್ಚುಲಿ ಹೌದು, ಆಲ್ಮೋಸ್ಟ್ ಈ ಸಿನಿಮಾ ಇಲ್ಲ ಸರ್. ನಮ್ಮ ಗುರುಗಳಿದ್ದಾರೆ, ರಾಮಮೂರ್ತಿ ಗುರುಗಳಂತ, ಅವರು ಕೊಟ್ಟಿದ್ದಾರೆ. ವರುಣ ಅಂದರೆ ನೀನು ಅವಾಗ ಬಂದು ಮಳೆ ಬಂದು ಹೋಗ್ತಾ ಇರ್ತೀಯ, ಸ್ವಲ್ಪ ಅದ್ಭುತವಾಗಿರೋ ನಿನ್ನ ಟ್ಯಾಲೆಂಟ್ಗೆ ಸ್ವಲ್ಪ ಶೈನ್ ಆಗುವಂಥ ಅದ್ಭುತ ಅಂತ ಹೆಸರು ಕೊಟ್ಟಿದ್ದಾರೆ. ಇಲ್ಲ 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 ಆಯ್ತು, ಕೊಡ್ತೀನಿ ಖಂಡಿತ. ಗುರುವಿನ ಸದಾಶೀರ್ವಾದ. ಬಹಳ ಸಂತೋಷ ಆಗ್ತಿದೆ. ನಾನು ಹೆಚ್ಚಿಗೆ ಮಾತಾಡೋದಿಲ್ಲ, ಯಾವಾಗಲೂ ಹೇಳ್ತೀನಿ ನನ್ನ ಕೆಲಸ ಮಾತಾಡಬೇಕು ಅಂತ. ಆ ಉದ್ದೇಶಕ್ಕೋಸ್ಕರನೇ ನಾನು ಸಿನಿಮಾದ ಮುಹೂರ್ತ ಕೂಡ ನಾನು ಮಾಡೋದಿಲ್ಲ ಜನರಲ್ ಆಗಿ. ಮತ್ತು ಸಿನಿಮಾ ಕಂಪ್ಲೀಟ್ ಆದಮೇಲೆ ನಾನು ಕುಂಬಳಕಾಯಿ ಕೂಡ ಹೊಡೆಯೋದಿಲ್ಲ. ಕೆಲಸ ಬಸವಣ್ಣ ಗಾಯಕ ಯೋಗಿ, ಅವ್ರ ಕಾಯಕನೇ ಕೈಲಾಸ ಅಂತ ಹೇಳಿದ್ರು. ಆ ರೀತಿ ಕೆಲಸ ಅಷ್ಟೇ ಮಾತಾಡಬೇಕು. ಆ ಉದ್ದೇಶದಿಂದ ನಾವು ಇಷ್ಟು ದಿನ ಸಿನಿಮಾ ಶುರುವಾಗಿ 1 ವರ್ಷ ಆಯಿತು. ಆಗಿನಿಂದ ಕೂಡ ನಾವು ಕೆಲಸವನ್ನೇ ಮಾಡ್ಕೊಂಡು ಬಂದ್ವಿ. ಈಗ ಇನ್ನೊಂದು 6-7 ದಿನ ಬಾಕಿ ಇದೆ ಅಷ್ಟೇ. ಈಗ 6-7 ದಿನ ಕಂಪ್ಲೀಟ್ ಆಯಿತು ಅಂತಂದರೆ ಚಿತ್ರೀಕರಣದ ಭಾಗ ಕಂಪ್ಲೀಟ್ ಆಗುತ್ತೆ. ಸೆಪ್ಟೆಂಬರ್ ಎಂಡ್ನಲ್ಲಿ ನಾವು ಸಿನಿಮಾನ ತೆರೆಗೆ ತರಬೇಕು ಅಂತ ಇದ್ದೀವಿ. ಇನ್ನು ಡಿಟಾಕ್ಸ್ ಬಗ್ಗೆ ಹೇಳೋದಾದರೆ, ಇದೊಂದು ಸೈಕಾಲಜಿಕಲ್ ಥ್ರಿಲ್ಲರ್. ಹೆಣ್ಣಿನ ಮನಸ್ಸು ಒಂದು 7 ವರ್ಷದ ಮಗುವಿಂದ 70 ವರ್ಷದ ಅಜ್ಜಿವರೆಗೂ ಯಾವ ರೀತಿ ಅವ್ರ ಮನಸ್ಸಿನಲ್ಲಿ ತುಮುಲಗಳಿರ್ತವೆ, ಯಾವ ರೀತಿ ಹೋರಾಟಗಳಿರ್ತವೆ, ಯಾವ ರೀತಿ ಹೊಡೆದಾಟಗಳಿರ್ತವೆ ಜೀವನದಲ್ಲಿ ಅನ್ನೋದನ್ನೆಲ್ಲ ಕ್ರೋಢೀಕರಿಸಿ ಮಾಡಿರೋವಂಥ ಕಥೆನೇ ಡಿಟಾಕ್ಸ್. ಅಂದರೆ ಬಾಡಿ ಡಿಟಾಕ್ಸ್ ಅಂತ ಜನರಲ್ಲಾಗಿ ಹೇಳ್ತಾರೆ. ನಾನು ಇಲ್ಲಿ ಮನಸ್ಸಿನ ಡಿಟಾಕ್ಸ್ನ ಮಾಡೋದಕ್ಕೆ ಹೊರಟಿದ್ದೀನಿ. ಅದೇ ಮನಸ್ಸಿನ ಡಿಟಾಕ್ಸ್ ಇದೊಂಥರ ಹೆಡ್ ಕ್ಲೀನರ್ ಥರ ಕೆಲಸ ಮಾಡುತ್ತೆ. ಹೇಳಿ ಸರ್, ಏನಾದರೂ ಪ್ರಶ್ನೆ ಇದ್ರೆ ಕೇಳಿ. ಹಾಂ, ಮೈಂಡ್ ಡಿಟಾಕ್ಸ್, ಮನಸ್ಸಿನ ಡಿಟಾಕ್ಸ್, ಅದನ್ನೇ ನಾನು ಸೂಚ್ಯವಾಗಿ ಹೇಳಿರೋದು. ಕೇಳಿ ಸರ್, ಪ್ರಶ್ನೆ ಏನಾದರೂ ಇದ್ರೆ. ಹೌದು ಹೌದು, ಅದೇ ಟಾಕ್ಸಿಕ್ ಇಂದ ಡಿಟಾಕ್ಸ್ ಎಡೆಗೆ, ಆ ಪ್ರಕ್ರಿಯೆಗೆ ನಾವು ಡಿಟಾಕ್ಸ್ ಅಂತ ಹೇಳ್ತಾ ಇರೋದು. ಹೌದು ಸರ್, ಥ್ಯಾಂಕ್ ಯು. 95% ಆಗಿದೆ. ಬೆಂಗಳೂರು, ಮಂಗಳೂರು, ಉಡುಪಿ ಈ ಕಡೆ ಎಲ್ಲ ಮಾಡಿದ್ದೀವಿ. ಇದು ಸಮುದ್ರದ ಬ್ಯಾಕ್ ಟಾಪ್ನಲ್ಲಿ ಇಟ್ಕೊಂಡು ಮಾಡಿರೋವಂಥ ಕಥೆ. ಸೊ ಹಾಗಾಗಿ ಹೆಚ್ಚಿನ ಭಾಗ ಚಿತ್ರೀಕರಣ ನಾವು ಮಂಗಳೂರು, ಉಡುಪಿನಲ್ಲೇ ಮಾಡಿದ್ದೀವಿ. ಇನ್ನು ನನಗೆ ಹೌದು, ಇದೊಂದು ಟೆಕ್ನಿಕಲ್ ಸಿನಿಮಾ, ಟೆಕ್ನಿಷಿಯನ್ಸ್ ಸಿನಿಮಾ. ಸೊ ಅದೇ ಉದ್ದೇಶದಿಂದ ನಾವು ಮೊದಲು ತಂತ್ರಜ್ಞರಿಗೆ ನಾವು ಗೌರವ ಸಲ್ಲಿಸಿದ್ದು. ಆ ನಿಟ್ಟಿನಲ್ಲಿ ಹೇಳೋದಾದರೆ ನನ್ನ ಶಕ್ತಿ ಹಾಲೇಶ್, ಮತ್ತು ಎಲ್ವಿನ್ ಜೋಶ್, ಮತ್ತು ನಮ್ಮ ಸುಧಾಕರ್, ಮತ್ತು ನನ್ನ ಸೂರಿ ಮಾಸ್ಟರ್, ನನ್ನ ಗೆಳೆಯ ಮುರಳಿ ಮಾಸ್ಟ್ರು, ಇವರೆಲ್ಲರೂ ನನ್ನ ಶಕ್ತಿ. ಸೊ ಇದು ಮೊದಲನೇದಾಗಿ ನಾನು ಕನ್ನಡದಲ್ಲಿ ಮಾಡಬೇಕು ಅಂತ ಹೊರಟಿದ್ದು ಸಿನಿಮಾ. ಅದಾದಮೇಲೆ ಇಡೀ ಇಂಡಿಯಾದಲ್ಲಿ, ಸೌತ್ ಇಂಡಿಯಾದಲ್ಲಿ ಎಷ್ಟು ಸೂಪರ್ ಸ್ಟಾರ್ಸ್ ಇದ್ದಾರೆ ಅದರಲ್ಲಿ ಆಲ್ಮೋಸ್ಟ್ ಅರ್ಧ ಜನ ಸೂಪರ್ ಸ್ಟಾರ್ಸ್ ಮನೆ ಬಾಗಿಲು ತಟ್ಟಿದ್ದೀನಿ ನಾನು. ಎಲ್ಲರಿಗೂ ಕತೆ ಹೇಳಿದ್ದೀನಿ. ಸೊ ಫೈನಲಿ ನನಗೆ ಇಷ್ಟ ಆಗಿದ್ದು ತುಂಬಾ ಇಲ್ಲ, ಇದು ಯಾರೂ ವರ್ಕ್ ಆಗ್ತಾ ಇಲ್ಲ ಇದಕ್ಕೆ, ಈ ಕಥೆಗೆ ನನಗೆ ಕಮಲ್ ಹಾಸನ್ ಥರ ನಟ ಬೇಕು
ಅಂತ ಅನ್ನಿಸ್ದಾಗ ನನಗೆ ಮತ್ತೆ ಸ್ಟ್ರೈಕ್ ಆಗಿತ್ತು ಕಿಶೋರ್ ಸರ್. ಅವ್ರಿಗೆ ನಾನು ಹೋಗಿ ಕತೆ ಹೇಳಿದಾಗ ರಾಮ್ ಪ್ರಸಾದ್, ನಾನು ಪೊಲೀಸ್ ಪಾತ್ರಗಳು ತುಂಬ ಮಾಡಿ ಬೋರ್ ಆಗ್ಬಿಟ್ಟಿದ್ದೀನಿ ರಾಮ್ ಪ್ರಸಾದ್ ಅಂತ ಹೇಳಿದ್ರು. ಸರ್ ಖಂಡಿತವಾಗ್ಲಿಲ್ಲ ಸರ್, ನಾನು ನಿಮಗೆ ಇನ್ನೊಂದು ಪಾತ್ರ ಹೇಳಿದ್ನಲ್ವ, ಆ ಪಾತ್ರಕ್ಕೆ ಸರ್ ನಾನು ನಿಮ್ಮನ್ನು ಕೇಳ್ತಾ ಇರೋದು ಅಂತ ಹೇಳಿದಾಗ ಭಾಳ ಸಂತೋಷಪಟ್ಟರು. ಅಷ್ಟೇ ಪ್ರೀತಿಯಿಂದ ನಮಗೆ ಇದುವರೆಗೂ ಮಾಡಿಕೊಟ್ಟಿದ್ದಾರೆ ಕೆಲಸನ. ಸೊ ಇಲ್ಲ, ಅದು ಗೊತ್ತಿಲ್ಲ, ಅದು ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರೋದ್ರಿಂದ ಗೊತ್ತಿಲ್ಲ, ಅದೇ ಕಷ್ಟ ಆಗ್ತಾ ಇರೋದು. ಥ್ಯಾಂಕ್ ಯು. ಹೌದು, ಅದು ಕ್ರಮೇಣ ಸ್ವಲ್ಪನೇ ಫೀಡಿಂಗ್ ಮಾಡೋಣ ಅಂತ ನನ್ನ ಮನಸ್ಸಿನಲ್ಲಿರೋದು. ಸೊ ಡಿಟಾಕ್ಸ್ ಕೋರ್ಸ್ 1, ಕೋರ್ಸ್ 2, ಕೋರ್ಸ್ 3 ಆ ಥರ ಆಗುತ್ತೆ. ಆ ಉದ್ದೇಶದಿಂದ ಈಗ ಟೈಟಲ್ ಅಷ್ಟೇ ನಾವು ತೋರಿಸೋಣ ಅನ್ನೋ ಉದ್ದೇಶಕ್ಕೋಸ್ಕರ ಟೈಟಲ್ ಲಾಂಚ್ ಮಾಡಿದ್ದೀನಿ. ಹಾಂ, ಪೂಜಾ ರಾಮಚಂದ್ರ. ಡಿಟಾಕ್ಸ್ ಮೂವಿಯಲ್ಲಿ ನನ್ನ ರೋಲ್ ಏನಂತ ಇವತ್ತು ನಾನು ಹೇಳಲ್ಲ, ಅದಕ್ಕಿಂತ ಇನ್ನೊಂದು ಪ್ರೆಸ್ ಮೀಟ್ ಮಾಡ್ತಾರೆ, ಆವಾಗ ನಾನು ಹೇಳ್ತೀನಿ. ಆದ್ರೆ ಹೇಳೋ ಹಾಗೆ ಸರ್ ತುಂಬಾ ಚೆನ್ನಾಗಿ ಎಲ್ಲರನ್ನೂ ಕಾಸ್ಟಿಂಗ್ ಮಾಡಿದ್ದಾರೆ. ಅದರಲ್ಲಿ ಕಿಶೋರ್ ಸರ್ನ ಮಾತ್ರ ಮಿಸ್ ಮಾಡಲಿಲ್ಲ. ಅವರು ಫಸ್ಟ್ ಡೇ ಇಂದಾನು ನನ್ಗೆ ಅವರೇ ಬೇಕು ಅಂತ, ಅವ್ರ ಡೇಟ್ ಸಿಗ್ತಲ್ಲ ಬಟ್ ಸ್ಟಿಲ್ ಅವರೇ ಬೇಕು ಅಂತ ವೇಟ್ ಮಾಡ್ತಾ ಕುತ್ಕೊಂಡಿದ್ರು. ಅವ್ರು ಬೇರೆ ಯಾರನ್ನೇ ಇಮ್ಯಾಜಿನ್ ಮಾಡೋದು ಎಂಡಲ್ಲಿ ಕಿಶೋರ್ ಸರ್ನೇ ಬರ್ತಾ ಇತ್ತು, ಅವರಿಗೆ ಅದೇ ಹೆಸರೇ ಬರ್ತಾ ಇತ್ತು. ಸರ್ ನಂಗೆ ಫಸ್ಟ್ ಡೇ ಇಂದ ಸ್ಟೋರಿ ಹೇಳುವಾಗ ಕಿಶೋರ್ ಸರ್ನೇ ಮೈಂಡಲ್ಲಿ ಇಟ್ಕೊಂಡು ಮೂವಿನ ಮಾಡಿರೋ ಥರ ಇತ್ತು ಅದು. ಸೊ ನಾನು ಹೇಳಿದೆ, ಸರ್ ನೀವು ಬೇರೆ ಯಾರಿಗೂ ಚೇಂಜ್ ಮಾಡಬೇಡಿ, ಸರೇ ಇರಲಿ, ಕಿಶೋರ್ ಸರೇ ಇರಲಿ, ಅವ್ರ ಡೇಟ್ ಸಿಕ್ಕಿಲ್ಲ ವೇಟ್ ಮಾಡೋಣ ಸರ್ ಪರವಾಗಿಲ್ಲ ಅಂತ ಫಸ್ಟ್ ಡೇ ಇಂದ ಅವರಿಗೆ ವೇಟ್ ಮಾಡಿರುವಂಥ ಮೂವಿ ಇದು. ಆ್ಯಂಡ್ ಕಿಶೋರ್ ಸರ್ನ ನೀವು ಇಷ್ಟು ವರ್ಷ ನೋಡದೇ ಇರುವಂಥ ರೋಲ್ ಅದು. ಆ್ಯಕ್ಚುಲಿ ನೀವು ಡೆಫಿನೆಟ್ ಆಗಿ ನೋಡಿರೋ ಚಾನ್ಸೇ ಇಲ್ಲ, ಆ ಥರ ರೋಲ್ ಇದೆ ಅವ್ರದ್ದು. ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಮೂವಿ ಸರ್ ತುಂಬ ಇಂಪ್ರೂವೈಸ್ ಮಾಡಿ ತುಂಬ ಸಿಂಪಲ್ ಅಂದ್ಕೊಂಡಿದ್ರು, ಬಟ್ ಈಗ ಸಕ್ಕಲಾಗಿ ಬಂದಿದೆ. ಎಲ್ಲರೂ ಸೀಟ್ ಎಡ್ಜಲ್ಲಿ ಕುತ್ಕೊಂಡು ನೋಡುವಂಥ ಮೂವಿ. ಇಲ್ಲ ಸರ್ ನನಗೆ ಹೇಳಿದ್ದು, ನಾನು ಹೇಳಿದ್ದಲ್ಲ ಸರ್. ಇಲ್ಲ ಸರ್, ತುಂಬಾ ಬೇರೆ ಎಲ್ಲರೂ ಡೇಟ್ ಸಿಗ್ತಾ ಇರಲಿಲ್ಲ ಸರ್, ಅಷ್ಟು ಬ್ಯುಸಿ ಇದ್ರು, ಬೇರೆ ಹೆಸರೆಲ್ಲ ತಗೊಳ್ತಾ ಇದ್ರು. ಅವಾಗ ಸರ್ಗೆ ಹೇಳಿದೆ, ಸರ್ ನೀವು ತುಂಬಾ ಸ್ಟೋರಿನ ಅವ್ರಿಗೆ ಮಾಡಿದ್ದೀರಾ, ನೀವು ಅವರನ್ನೇ ಹಾಕೊಂಡ್ಬಿಡಿ ಸರ್, ಹೋಗ್ಲಿ ಬಿಡಿ ಸರ್, ಬೇರೆ ಯಾರು ಯೋಚನೆ ಮಾಡಬೇಡಿ ಅಂತ ನಾನೇ ಹೇಳಿದೆ. ಆ ಥರ ಸರ್ ಅದಷ್ಟೇ. ಸರ್ ಇದು ನನ್ನ 3ನೇ ಸಿನಿಮಾ. ಇಲ್ಲ ಏನಂದ್ರೆ ಪೂಜಾ ರಾಮಚಂದ್ರ ನಾನು ಕಥೆ ಮಾಡೋದ್ ಜೊತೆಯಿಂದನೂ ನನ್ನ ಜೊತೆ ಟ್ರಾವೆಲ್ ಮಾಡಿ, ಸೊ ಹಾಗಾಗಿ ಆ ರೀತಿ ಅವ್ರ ಪಾತ್ರ ಇನ್ನೂ ಬಂದಿಲ್ಲ. ಈಗ ಬ್ಯಾಲೆನ್ಸ್ ಏನಿದೆಯಲ್ಲ ಆಮೇಲೆ ಬರುತ್ತೆ. ಮತ್ತೆ ಪಾಪ ಅದಕ್ಕೆ ನಮ್ಮ ಹುಡುಗಿ ಬೇರೆಲ್ಲ ಸುತ್ತಿ ಬಳಸಿ ಹೇಳಿದ್ದು. ಬಟ್ ಹೇಳ್ಬಾರ್ದಲ್ಲ, ಹೇಳ್ಬಾರ್ದು ನಾನು ಹೇಗೆ ಹೇಳಿ, ನಾನು ಇನ್ನೂ ರೋಲ್ ಆಗಿಲ್ಲ ಅಂತ ಹೇಳಿ ಅದಕ್ಕೆ ಈ ತರ ಸುತ್ಕೊಂಡು ಬಂದೆ ಅಷ್ಟೇ. ಎಡಿಟರ್ಗೆ ಅದೇ ಅನ್ಸ್ತಂತೆ, ಈ ಹುಡುಗಿ ಇಲ್ವಲ್ಲ ಸಿನಿಮಾದಲ್ಲಿ ಅಂತ ಅವ್ರಿಗೆ ಡೌಟ್ ಬಂತಂದ್ರೆ. ಓಕೆ, ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್ ಸರ್. ಎಸ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗಾಯತ್ರಿ ಅಂತ. ಈ ಮೂವಿನಲ್ಲಿ ನಂದು ರಿಪೋರ್ಟರ್ ಕ್ಯಾರೆಕ್ಟ್ರು. ನಾನು ಹೇಳ್ಬೋದಾ ಸರ್? ಓಕೆ, ಹಾಂ, ಅದಕ್ಕೆ ಮೀಡಿಯಾದವ್ರಿಗೆ ನಾನು ಸೊ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನನಗೆ ಈ ಮೂವಿನಲ್ಲಿ ಈ ಅವಕಾಶ ಕೊಟ್ಟಿದ್ದಕ್ಕೆ ರಾಮ್ ಸರ್ಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ನಮ್ಮ ನಿರೂಪಕರ ಪ್ರತಿನಿಧಿಯಾಗಿದ್ದೀರಾ ನೀವು ಗಾಯತ್ರಿ. ಗಾಡ್ ಬ್ಲೆಸ್ ಯು. ಅನ್ನಪೂರ್ಣ ಮ್ಯಾಮ್. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಅನ್ನಪೂರ್ಣ. ರಾಮ್ ಪ್ರಸಾದ್ ಸರ್ ನಾವು ಸುಮಾರು ವರ್ಷಗಳ ಸ್ನೇಹಿತರು. ನನಗೆ ಈ ಸಿನಿಮಾದಲ್ಲಿ ಕರಿಕೋಟ್ ಹಾಕಿ ನನಗೆ ಹಾಕೊಳ್ಳುವಂಥ ಪಾತ್ರ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಕರಿಕೋಟು ಅಂತ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾಗುತ್ತೆ. ಸರ್ ಈ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನನಗೆ ಸಿನಿಮಾಗೆ ಒಳ್ಳೇದಾಗಲಿ, ಎಲ್ಲರೂ ಜನ ಎಲ್ಲ ಬಂದು ಸಿನಿಮಾ ಥಿಯೇಟ್ರಲ್ಲಿ ಸಿನಿಮಾನ ನೋಡಬೇಕು ಅಂತ ವಿನಂತಿ. ಸಿನಿಮಾ ತುಂಬ 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 ಚೆನ್ನಾಗಾಗಲಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಬಂದು ಸಿನಿಮಾ ನೋಡಿ ಸಿನಿಮಾನ ಗೆಲ್ಲಿಸ್ಬೇಕು ಅಂತ ಇವಾಗಲೇ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೇದಾಗಲಿ. Thank you. Ritu Goyal is here from Bollywood, who is a stylist and a designer
ಫ್ರಮ್ ಮುಂಬೈ. Good evening, everybody. I'm sorry I cannot speak South, so I use English. Okay. Kannada. Yes, Kannada. Okay. So. ಮಾಧ್ಯಮದ ಮಿತ್ರರಿಗೂ ಮತ್ತು ಕಲಾವಿದರು ತಂತ್ರಜ್ಞರಿಗೆ ನಮಸ್ಕಾರಗಳು. ನಮ್ಮ ರಾಮ್ ಪ್ರಸಾದ್ ಅವರ ನಿರ್ದೇಶನದಲ್ಲಿ ಮೂಡಿ ಬರ್ತಾರೋದ ಈ ಚಿತ್ರದಲ್ಲಿ ನಾನೊಂದು ಪಾತ್ರ ಮಾಡ್ತಾಯಿದ್ದೀನಿ. ನನಗೇನು ಖುಷಿ ಅಂತಂದರೆ ಇಲ್ಲಿ ಇರೋಷ್ಟು ಜನಗಳಿಗೆಲ್ಲ ಇದೆರಡನೇ ಚಿತ್ರ ನನಗೆ ಅವ್ರ ಜೊತೆ. ಈ ಹಿಂದೆಗಡೆ ಲಂಕೆ ಅನ್ನೋ ಒಂದು ಚಿತ್ರದಲ್ಲಿ ಅಭಿನಯ ಮಾಡಿದ್ದೆ. ಅದು ರಿಲೀಸ್ ಆಗಿದೆ ಹೇಳ್ಬೋದು. ಅದರಲ್ಲಿ ಇನ್ಸ್ಪೆಕ್ಟರ್ ಪಾತ್ರ ಮಾಡಿದ್ದೆ. ಇಲ್ಲ ಇದು ಹೇಳುವಾಗಿಲ್ಲ. ಲಂಕೆಯಲ್ಲಿ ಒಂದು ಪಾತ್ರ ಮಾಡಿದ್ದೆ. ಈಗ ಎರಡನೇ ಚಿತ್ರದಲ್ಲೂ ನನಗೆ ಅವಕಾಶ ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ಗೆಳೆಯರೆಲ್ಲ ನಿರ್ದೇಶಕರು ಒಂದು 5-6 ಜನ ನಿರ್ದೇಶಕರು ಕೂಡ ಆಕ್ಟ್ ಮಾಡಿದ್ದೀವಿ. ಭಾಳ ಸಂತೋಷವಾಯಿತು. ಮತ್ತು ಉತ್ತಮವಾದ ಒಂದು ಕಂಟೆಂಟ್ನ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ನನಗೆ ಲಂಕೆಗಿಂತಲೂ ಇದು ಇನ್ನೂ ವಿಭಿನ್ನವಾಗಿದೆ ಅನ್ನೋದು ಒಂದು ನನಗೆ ಮನಸ್ಸು ಕನಿಸ್ತಾ ಇದೆ. ಅಷ್ಟು ಡಿಫ್ರೆಂಟ್ ಆದ ಒಂದು ಕಾನ್ಸೆಪ್ಟ್ ಮಾಡಿದ್ದಾರೆ. ನಿರ್ಮಾಪಕರಿಗೆ ಮತ್ತು ನಿರ್ದೇಶಕರು ಎರಡೂ ಅವ್ರಿಗೆ ಆಗಿರೋದ್ರಿಂದ ನನ್ನ ಕಡೆಯಿಂದ ಅವ್ರಿಗೆ ಆಲ್ ದಿ ಬೆಸ್ಟ್. ಒಳ್ಳೆಯದಾಗಲಿ ಗೆಳೆಯ. ಥ್ಯಾಂಕ್ ಯು. ಇವತ್ತು ರಾಮ್ ಪ್ರಸಾದ್ ಅವರು ಎಲ್ಲರಿಗೂ ಒಗ್ಗೂಡಿಸ್ತಾರೆ, ತುಂಬ ಸಂತೋಷ. ಅವ್ರನ್ನ ಆತ್ಮೀಯರು ಹೌದು. ಅವರು ಈ ಚಿತ್ರನ ಪ್ರಾರಂಭ ಮಾಡೋಕ್ಕೆ ಮುಂಚೆನೇ ಕತೆ ಗೀತೆ ಎಲ್ಲ ಹೇಳ್ತಾ ಇದ್ರು. ಆ ಕತೆ ಕೇಳಿ ನಾನು ಸಿನಿಮಾ ಹಲವಾರು ಸಿನಿಮಾ ಡೈರೆಕ್ಟ್ ಮಾಡಿದ್ರು ಕೂಡ ತುಂಬ ಕತೆ ಕೇಳಿ ತುಂಬ ಶಾಕು ಆಯಿತು, ಸಂತೋಷನೂ ಆಯಿತು. ನಾನು ಅಂದೆ, ರಾಮ್ ಪ್ರಸಾದ್ ನೀವು ದೊಡ್ಡ ಕನಸನ್ನು ಕಟ್ಕೊಂಡಿದ್ದೀರ. ಆ ಕನಸು ನನಸಾಗಬೇಕು ಅಂದರೆ ಪರದೆ ಮೇಲೆ 50% ಬಂದರೂ ನೀವು ಅಂದ್ಕೊಂಡಿರೋ ರೀತಿ ವರ್ಷದ ಚಿತ್ರ ಆಗುತ್ತೆ ಇದು. ಯಾಕೆಂದರೆ ಎಲ್ಲರೂ ಮಾಮೂಲಾಗಿ ಹೇಳ್ತಾರೆ ವಿಭಿನ್ನ ಚಿತ್ರ, ಹೊಸ ಕತೆ ಮಾಡಿದ್ವಿ ಅದು ಇದು ಅಂತ. ಅದ್ರ ಜೊತೆಗೆ ಟೆಕ್ನಿಕಲ್ ಆಗಿ ಅವ್ರಿಗೆ ಯಾವ ಕ್ಯಾಮ್ರಾಗಳು ಯಾವುದು ಬಂದಿದೆ ಅಂತ ಯೂಸ್ ಮಾಡೋದ್ರಲ್ಲಿ ನಾನೇ ಇದ್ದೀನಿ ಅದಕ್ಕೆ ವಿಟ್ನೆಸ್ಸು. ಒಂದು ಯಾವುದೋ ಒಳ್ಳೆ ಕ್ಯಾಮ್ರಾ ಬೇಕಾಗಿತ್ತು, ಇಲ್ಲಿ ಯಾವುದೋ ಸಿಕ್ಕಲಿಲ್ಲ. ಅವತ್ತು ನೈಟ್ 9 ಗಂಟೆಗೆ ಊಟ ಮಾಡುವಾಗ ಫೋನ್ ಮಾಡ್ತಾರೆ, ಸರ್ ನಾಳೆ ಶೂಟಿಂಗ್ ಇದೆ, ಕ್ಯಾಮ್ರಾ ಒಂದು ಕೈ ಕೊಡ್ತಾ ಇದ್ದೀನಿ, ಇಲ್ಲಿ ಯಾರೋ ಇಲ್ವಂತೆ ಅದು ಇದು ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ಹೈದರಾಬಾದ್ ಫೋನ್ ಮಾಡಿದೆ. ನಾನು ಯೂಸ್ ಮಾಡಿದಂಥ ಮರ್ಯಾದಾ ಮಣ್ಣ ಅಂತ ಮಾಡಿದಾಗ ಅದೇ ಯೂನಿಟ್ ಯೂಸ್ ಮಾಡಿದ್ದೆ. ಅಲ್ಲಿ ಫೋನ್ ಮಾಡಿದೆ, ಹಿಂಗೆ ಬೇಕು ಅಂತ ಹೇಳಿದೆ. ಸರಿ ಇವ್ರು ನಂಬರ್ ಕೊಟ್ಟೆ. ಅವರೆಲ್ಲ ಮಾತಾಡಿ ಇದು ಮಾಡೋಷ್ಟು ಅವರೆಲ್ಲ ಅಸ್ಟೆಂಟ್ಸ್ನೆಲ್ಲ ಅರೇಂಜ್ ಮಾಡೋದಕ್ಕೆ 2 ಗಂಟೆ ರಾತ್ರಿ ಆಗಿದೆ. ಅಷ್ಟೊತ್ತಲ್ಲಿ ಅಲ್ಲಿಂದ ಹೊರಡಿಸಿ, ಇನ್ನು ಗುರುಪ್ರಸಾದ್ ಅವರು ಹೇಳಿದ್ದಾರೆ, ಮತ್ತು ನೀವು ಈ ಚಿತ್ರ ಒಳ್ಳೆ ಚಿತ್ರ ಮಾಡ್ದಂತೆ ಹೊರಡಿಸಿ ಬೆಳಗ್ಗೆ 8 ಗಂಟೆಗೆ ಬಂದು ನಾವು ಲೊಕೇಶನ್ಗೆ ಹೋದಾಗ ಇಲ್ಲಿ ಗೋಲ್ಡನ್ ಫಾರ್ಮ್ ಇದರಲ್ಲಿ ಅಲ್ಲಿ ಬಂದ್ಕೊಳ್ಳಿ ತೆಲುಗಿನ ಮಾತಾಡ್ತಾ ಇದ್ರು. ಹೈದರಾಬಾದ್ ಬಂದ್ರಾ ಅಂತಂದ್ರೆ, ಹ್ಞೂ ಸರ್ ಅಂತಂದ್ರೆ. ಎಷ್ಟು ಗಂಟೆ ಬಂದ್ರಿ ಅಂದ್ರೆ ರಾತ್ರಿ 2 ಗಂಟೆ ಬಿಟ್ವಿ, ಬಂದು ಈಗ ಸ್ನಾನ ಮಾಡ್ತಾ ಇದೀವಿ ಅಂತಂದ್ರು. ಆ ರೀತಿ ಬೇಕಾದಂಥ ಎಕ್ವಿಪ್ಮೆಂಟ್ಸ್ನ ಎಲ್ಲೇ ಇರಲಿ ತರಿಸ್ಕೊಂಡು, ಜೊತೆಗೆ ಇವಾಗ ಹಾಲೇಶ್ ಅಂತ ಕ್ಯಾಮ್ರಾಮನ್ ಬಗ್ಗೆ ಹೇಳಿದ್ರು, ಅವ್ರು ಇಟ್ಟಂಥ ಶಾಟ್ಗಳು ನಾನು ಆ್ಯಕ್ಟ್ ಮಾಡೋದು ನೋಡ್ತಾ ಇದ್ದೆ, ಲೈಟಿಂಗ್ ಗೀಟಿಂಗ್ ಎಲ್ಲ. ಯಾಕೆ ನಾವು ಅಲ್ಲಿ ಹಿಂದ್ಗಡೆ ಕ್ಯಾಮ್ರಾ ಇದೆ ನಿಂತ್ಕೊಳ್ತಾ ಇದ್ವಿ, ಈ ಸಾರಿ ಕ್ಯಾಮ್ರಾ ಮುಂದೆ ನಿಲ್ಸ್ಕೊಂಡಿದ್ವಿ. ಇವಾಗ ಹಲವಾರು ಚಿತ್ರಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ಒಂದು ಹಂತವಾಗಿ ಹೋಗ್ತಾ ಇದೆ. ಆಮೇಲೆ ಗೆಟಪ್ ಅವರು ಕಿಶೋರ್ ಅವ್ರದ್ದು ನಾಗೇಂದ್ರ ಹೇಳ್ದಂಗೆ ಕೆಲವು ಗೆಟಪ್ಗಳನ್ನ ನೋಡ್ತಾ ಇದ್ರೆ ಒಂಥರ ವಿಭಿನ್ನತೆ ಇದೆ. ಒಟ್ಟಾಗಿ ಚಿತ್ರ ದೊಡ್ಡ ಮಟ್ಟಕ್ಕೆ ಬರ್ತಾ ಇದೆ. ಅದನ್ನು ಬೆಳೆಸೋದು ಉಳಿಸೋದು ನಮ್ಮ ಮಾಧ್ಯಮ ಮಿತ್ರರು ಅವ್ರ ಕೈಯಲ್ಲಿರುತ್ತೆ. ಜೊತೆಗೆ ಪ್ರೇಕ್ಷಕರನ್ನು ಇತ್ತೀಚೆಗೆ ಥಿಯೇಟ್ರ್ ಬರೋದೇ ತುಂಬ ಕಮ್ಮಿ ಆಗ್ತಾ ಇದೆ. ಇಂಥ ಚಿತ್ರಗಳು ಬಂದಾಗ ಪ್ರೇಕ್ಷಕರನ್ನು ಥಿಯೇಟ್ರ್ಗಳಲ್ಲಿ ನೋಡ್ತಾರೆ ಅಂತ ನನ್ನ ನಂಬಿಕೆ ಇದೆ. ಶುಭ ಆಗಲಿ ರಾಮ್ ಪ್ರಸಾದ್, ನಿಮ್ಮ ಕನಸು ನನಸಾಗಲಿ. ಎಲ್ಲ ಒಟ್ಟಿಗೆ ಸೇರಿದ್ದೀವಿ, ಸಂತೋಷ. ಒಳ್ಳೆ ಈ ಚಿತ್ರ ಆದಷ್ಟು ಬೇಗ ಮುಗಿಸಿ ಪರದೆ ಮೇಲೆ ಬರಲಿ. ಈ ಒಂದು ಶುಭ ಸಂಜೆಯಲ್ಲಿ ಈ ಒಂದು ಚಿತ್ರದ ಶೀರ್ಷಿಕೆ ಅನಾವರಣಕ್ಕೆ ಒಂದು ನಾಂದಿಯಾಗಿದೆ. ಎಲ್ಲ ಮಾಧ್ಯಮ ಮಿತ್ರರು ನಾಂದಿಯಾಗಿದೆ. ಹಾಗಾಗಿ ರಾಮ್ ಪ್ರಸಾದ್ ಅವರು ನನಗೆ 15-20 ವರ್ಷದಿಂದ ಒಳ್ಳೆಯ ಸ್ನೇಹಿತರು. ಅದು ಚಿತ್ರರಂಗದಲ್ಲಿ ಅವರ ನನ್ನ ಒಡನಾಟ ಹಾಗೆ ಬೆಳ್ಕೊಂಡು ಬಂದಿದೆ. ಜೊತೆಗೆ ಈ ಚಿತ್ರದಲ್ಲಿ ನಮಗೆ ಒಂದು ಅವಕಾಶ ಕೊಟ್ಟು ಅವರು, ನಾವು ಮತ್ತು ನಾಗೇಂದ್ರ ಸರ್ ಎಲ್ಲರೂ ಒಟ್ಟಿಗೆ ನಿರ್ದೇಶಕರು ಇದ್ರ ಜೊತೆಗೆ ಅಭಿನಯ ಮಾಡ್ತಾ ಇರುವಾಗ ಎಲ್ಲರಿಗೂ ನಮಗೂ ಒಂಥರ ಖುಷಿ ಆಗುತ್ತೆ. ಒಟ್ಟಿಗೆ ಸೇರಿಸಿ ಅವರು ನಮಗೆ ಇದನ್ನು ಮಾಡಿಕೊಟ್ಟಿರೋದ್ರಿಂದ ಅವ್ರಿಗೆ ಧನ್ಯವಾದ. ಮತ್ತು ಇದರಲ್ಲಿ ಕಿಶೋರ್ ಸಾರು ಮತ್ತು ಹಾಲೇಶ್ ಸಾರು ಮತ್ತು ಒಳ್ಳೊಳ್ಳೆ ಕಲಾವಿದರು, ಟೆಕ್ನಿಷಿಯನ್ಸು, ಹಾಗೆ ಇವರು ಹೆಚ್ಚಿನ ರೀತಿಯಲ್ಲಿ ಹಣನ ವಿನಿಯೋಗಿಸಿ ತುಂಬ ಚೆನ್ನಾಗಿ ಅವ್ರು ಏನು ಅಂದ್ಕೊಂಡಿದ್ದಾರೋ ಅದು ಎಷ್ಟೇ ಕಷ್ಟ ಆದರೂ ಅದನ್ನು ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಆ ಪ್ರಕೃತಿ ಮಾತೆ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ನಾನು ಹೇಳ್ತಾ, ಆ ಸಿನಿಮಾ ಸಕ್ಸಸ್ ಆಗಲಿ, ಇನ್ನೂ 10 ಸಿನಿಮಾ ತೆಗೆಯುವಂಥ ಶಕ್ತಿನ ಆ ಪ್ರಕೃತಿ ಮಾತೆ ಅವ್ರಿಗೆ ದಯಪಾಲಿಸಿ ಅಂತ ಹೇಳ್ತಾ, ಇಲ್ಲಿ ಬಂದಿರೋರಿಗೆ ಎಲ್ಲರಿಗೂ ವಂದನೆ ಹೇಳ್ತಾ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ಸರ್. ಸುಧಾಕರ್, ಇದೇನು ಯಾವಾಗ್ಲಿನ ತರ ವಿಲ್ಲನ್ನ ಅಂತ ಕೇಳ್ತೀರಿ? ಎಲ್ಲ ಸಿನಿಮಾನಲ್ಲಿ ನೀವು ವಿಲ್ಲನ್ನ ಪೊಲೀಸ್ ಅಲ್ವಾ? ಕ್ಯಾರೆಕ್ಟರ್ ರಿವೀಲ್ ಮಾಡಂಗಿಲ್ಲ ಅಲ್ವಾ? ಅದನ್ನು ರಿವೀಲ್ ಮಾಡಂಗಿಲ್ಲ. ಯಾಕಂದ್ರೆ ಇದರಲ್ಲಿ ಒಂದು ಡಬಲ್ ಶೇಡ್ ಕ್ಯಾರೆಕ್ಟ್ರು. ಹಾಗಾಗಿ ನಾನಂತೂ ಇನ್ನೂ ರಿವೀಲ್ ಮಾಡೋಂಗೇ ಇಲ್ಲ. ಇವ್ರನ್ನ ರಿವೀಲ್ ಮಾಡ್ಬೋದು, ಸಾರಿಲ್ಲ, ಬೇರೆಯವ್ರು ಮಾಡ್ಬೋದು, ನಾನು ಮಾಡೋಂಗಿಲ್ಲ.
ಆ ಥರ ಒಂದು ಕ್ಯಾರೆಕ್ಟ್ರು. ನನ್ನ ಸಿನಿಮಾ ಹೆಸರಿಲ್ಲ, ಬಟ್ ಅದು ಹೇಳ್ಬೇಡಿ ಆಮೇಲೆ. ಬಟ್ ಒಂದು 2 ಶೇಡ್ ಇದೆ ಸರ್ ಅದರಲ್ಲಿ. ನಾನು ಬೇರೆ ಥರ ಒಂದು ಪಾತ್ರವಾಗಿ ಹೋಗುತ್ತೆ, ಆಮೇಲೆ ಒಂದು ಸಿನಿಮಾ ಎಂಡಲ್ಲಿ ಅದ್ರದ್ದು ಒಂದು ಚೈನ್ ಲಿಂಕ್ ಏನಿದೆ ಅದು ಓಪನ್ ಆಗ್ತಾ ಹೋಗುತ್ತೆ. ಕೀ ಕ್ಯಾರೆಕ್ಟರ್, ಕೀ ಕೊಡೋ ಕ್ಯಾರೆಕ್ಟ್ರು. ಒಳ್ಳೆಯದಾಗಲಿ ಇಡೀ ಚಿತ್ರತಂಡಕ್ಕೆ, ನಮ್ಮ ಮಾಧ್ಯಮ ಮಿತ್ರರು ಎಂದಿನಂತೆ ನಿಮ್ಮ ಸಪೋರ್ಟ್ ಇರಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್. ಥ್ಯಾಂಕ್ ಯು ಸೊ ಮಚ್.